ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಒಂದು ಏನಾಗುತ್ತಪ್ಪ ಅವ್ರಿಗೆ ಗೊತ್ತೂ ಆಗೋದಿಲ್ಲ, ಕ್ರ್ಯಾಕ್ಸ್ ಡೀಪ್ ಆಗ್ತಾ ಹೋಗುತ್ತೆ. ಸೊ ಡೀಪ್ ಇನ್ಫೆಕ್ಷನ್ ಆದಾಗ ಆ ಟೈಮಲ್ಲಿ ಅವ್ರು ಕೇರ್ ಮಾಡಿಲ್ಲ ಅಂದ್ರೆ ಗ್ಯಾಂಗ್ರೀನ್ ಆಗ್ತಾ ಹೋಗುತ್ತೆ. ಆಸ್ ವಿ ಏಜ್ ನಮ್ಮ ಬಾಡಿಯಲ್ಲಿರೋ ಪ್ರೋಟೀನ್ಸ್ ಫ್ಯಾಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಕ್ರ್ಯಾಕ್ ಹೀಲ್ಸ್. ಬಾಡಿ ಇಮ್ಯುನಿಟಿ ಆಲ್ರೆಡಿ ಕಮ್ಮಿ ಇರೋದ್ರಿಂದ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ವೇಸ್ ದೇ ನೀಡ್ ಟು ಟೇಕ್ ಬೆಟರ್ ಕೇರ್ ಆಫ್ ದೇರ್ ಹೀಲ್ಸ್. ಹಲೋ, ನಮಸ್ಕಾರ. ನಾನು ಡಾಕ್ಟರ್ ಪವಿತ್ರ ಹೆಚ್ಎನ್. ನಾನು ಡರ್ಮಟಾಲಜಿಸ್ಟ್. ಐ ಪ್ರಾಕ್ಟೀಸ್ ಇನ್ ಸ್ಕಿನ್, ಹೇರ್ ಆ್ಯಂಡ್ ಆಸ್ಥೆಟಿಕ್ಸ್. ನನ್ನ ಕ್ಲಿನಿಕ್ ಬಂದುಬಿಟ್ಟು ಜಯನಗರ್ 7 ಬ್ಲಾಕಲ್ಲಿದೆ. ಇವತ್ತು ನಾನು ನಿಮಗೆ ಕ್ರ್ಯಾಕ್ ಹೀಲ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಕ್ರ್ಯಾಕ್ ಹೀಲ್ಸ್ ಏನೇನಕ್ಕೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾಮನ್ ಕಾಸಸ್ ಅದನ್ನು ಹೇಳ್ತಾ ಹೋಗ್ತೀನಿ. ಒಂದು, ಇಂಪ್ರಾಪರ್ ಫುಟ್ವೇರ್. ನಾವು ಯಾವಾಗ ತುಂಬ ಟೈಟ್ ಆಗಿರೋ ಫುಟ್ವೇರ್ ಹಾಕ್ತಾ ಹೋಗ್ತೀವಿ ಆ್ಯಂಡ್ ಸೋಲ್ಸ್ ಜಾಗದಲ್ಲಿ ಗ್ಯಾಪ್ ಇರುತ್ತೆ, ಆ ಜಾಗದಲ್ಲಿ ಪ್ರೆಷರ್ ಬೇರಿಂಗ್ ಪಾಯಿಂಟ್ಸ್ ಆಗಿ ಅಲ್ಲಿ ಫ್ಯಾಟ್ ಪ್ಯಾಡ್ ಡಿಸ್ಟರ್ಬ್ ಆಗಿ ಕ್ರ್ಯಾಕ್ ಹೀಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಪ್ರೊಲಾಂಗ್ ಸ್ಟ್ಯಾಂಡಿಂಗ್. ತುಂಬಾ ಹೊತ್ತು ನಾವು ಇಂಪ್ರಾಪರ್ ಆಗಿ ನಿಂತ್ಕೊಂಡಾಗ ಕೂಡ ಕ್ರ್ಯಾಕ್ ಹೀಲ್ಸ್ ಆಗ್ತಾ ಹೋಗುತ್ತೆ. ವೈಟಮಿನ್ ಡಿಫಿಷಿಯನ್ಸೀಸ್, ಇಟ್ ಕ್ಯಾನ್ ಬಿ ಜಿಂಕ್ ಡಿಫಿಷಿಯನ್ಸಿ, ಯುವರ್ ಬಯೋಟಿನ್ ಡಿಫಿಷಿಯನ್ಸಿ, ಆರ್ ಇಟ್ ಕ್ಯಾನ್ ಬಿ ಯುವರ್ ಅದರ್ ವೈಟಮಿನ್ ಡಿಫಿಷಿಯನ್ಸೀಸ್. ದೆನ್ ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೈಕ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಸ್ಕಿನ್ ಡ್ರೈ ಆಗುತ್ತೆ. ಡ್ರೈ ಆದಾಗ ಹೀಲ್ಸ್ ಕೂಡ ಡ್ರೈ ಆಗ್ತಾ ಹೋಗಿ ಕ್ರ್ಯಾಕ್ ಹೀಲ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಸ್ ವಿ ಏಜ್ ನಮ್ಮ ಬಾಡಿಯಲ್ಲಿರೋ ಪ್ರೋಟೀನ್ಸ್ ಫ್ಯಾಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಕ್ರ್ಯಾಕ್ ಹೀಲ್ಸ್. ಇನ್ನೊಂದು ಬಂದ್ಬಿಟ್ಟು ಡ್ರೈ ಸ್ಕಿನ್ ತುಂಬಾನೇ ಜಾಸ್ತಿ ಇದ್ದಾಗ, ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳದೆ ಹೋದಾಗ ಪ್ರಾಪರ್ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಇಂದ ಅಗೇನ್ ಇಟ್ ವಿಲ್ ಲೀಡ್ ಟು ಕ್ರ್ಯಾಕ್ ಹೀಲ್ಸ್ ಅಂತ ಹೇಳ್ಬೋದು. ಇನ್ನ ಬಂದ್ಬಿಟ್ಟು ಇಂಪ್ರಾಪರ್ ಹೈಜೀನ್. ನಾವು ಬೇರ್ ಫುಟ್ ಆಗಿ ತುಂಬಾ ಜಾಗದಲ್ಲಿ, ತುಂಬಾ ಎಲ್ಲಿ ಕಲ್ಲು ಮಣ್ಣು ಆ ಜಾಗದಲ್ಲಿ ಓಡಾಡ್ತಾ ಇರ್ತೀವಿ, ಅವಾಗ ಕೂಡ ಕ್ರ್ಯಾಕ್ ಫೀಟ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ಮೋಸ್ಟ್ ಕಾಮನ್ ಕಾಸಸ್ ಫಾರ್ ಕ್ರ್ಯಾಕ್ ಹೀಲ್ಸ್ ಅಂತ ಹೇಳ್ಬೋದು. ಈ ತರ ಕ್ರ್ಯಾಕ್ ಹೀಲ್ಸ್ ಬಂದಾಗ ನಾವು ಅದನ್ನ ಯಾವ ತರ ಮೇಂಟೈನ್ ಮಾಡ್ಕೋಬೇಕು ಅಥವಾ ಅದ್ರ ಟ್ರೀಟ್ಮೆಂಟ್ ಏನಿರುತ್ತೆ ಅಂತ ಕೂಡ ನಾವು ತಿಳ್ಕೊಬಹುದು. ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಿಮ್ಗೆ ಯಾವ್ದಾದ್ರು ವೈಟಮಿನ್ ಡಿಫಿಷಿಯನ್ಸಿ ಇದ್ರೆ ಅದಕ್ಕೆ ನಾವು ವೈಟಮಿನ್ ಸಪ್ಲಿಮೆಂಟೇಶನ್ ಕೊಡ್ತಾ ಹೋಗ್ತೀವಿ. ಒಂದೊಂದಷ್ಟು ಪೇಷಂಟ್ಸ್ ಡಯಾಬಿಟೀಸ್ ಇರ್ತಾರೆ, ಅದು ಕಂಟ್ರೋಲ್ ಆಗ್ತಾ ಇರಲ್ಲ, ಅವ್ರಿಗೆ ಸೆನ್ಸೇಷನ್ ಕೂಡ ಕಮ್ಮಿ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಕ್ರ್ಯಾಕ್ ಹೀಲ್ಸ್ ಇರೋದು ಇನ್ನೂ ಡೀಪ್ ಆಗ್ತಾ ಹೋಗ್ತಾ ಬ್ಲೀಡಿಂಗ್ ಪಾಯಿಂಟ್ ಶುರು ಆಗುತ್ತೆ. ಅಂತ ಟೈಮಲ್ಲಿ ಆಂಟಿಬಯೋಟಿಕ್ ಕ್ರೀಮ್ಸ್ ಬೇಕಾಗುತ್ತೆ. ಆಮೇಲೆ ಅವ್ರ ಡಯಾಬಿಟಿಕ್ ಲೆವೆಲ್ಸ್ ಕಮ್ಮಿ ಮಾಡ್ಕೊಂತ ಹೋಗ್ಬೇಕು. ಅದು ಬಿಟ್ಬಿಟ್ಟು ಕ್ರ್ಯಾಕ್ ಹೀಲ್ಸ್ಗೆನೆ ಏನ್ ಟ್ರೀಟ್ಮೆಂಟ್ ಮಾಡ್ಬೋದು ಅಂದ್ರೆ, ದಿವಸ ರಾತ್ರಿ ಹೊತ್ತು ಉಗುರು ಬೆಚ್ಚಿನ ನೀರ್ನ ಒಂದು ಬಕೆಟ್ ಅಲ್ಲಿ ತಗೊಳ್ಳಿ, ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕೊಳ್ಳಿ. ಅದಾದ ನಂತರ ಕಾಲ್ನ ಆ ನೀರಲ್ಲಿ ಒಂದು 15ರಿಂದ 20 ನಿಮಿಷ ಇಮ್ಮರ್ಸ್ ಮಾಡಿಬಿಟ್ಟು ಪ್ಯೂಮಸ್ ಸ್ಟೋನ್ ಬರುತ್ತಲ್ಲ ಅದರಲ್ಲಿ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯೂರಿಕ್ ಆಸಿಡ್ ಕ್ರೀಮ್ಸ್ ಬರುತ್ತೆ, ಆ ಯೂರಿಕ್ ಆಸಿಡ್ ಕ್ರೀಮ್ ಹಚ್ಬಿಟ್ಟು ಅದ್ರ ಮೇಲೆ ಥಿಕ್ ಮಾಯಿಶ್ಚರೈಸರ್, ಇಟ್ ಕ್ಯಾನ್ ಬಿ ಪ್ಲೇನ್ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಅಥವಾ ಯಾವ್ದಾದ್ರು ಮೆಡಿಕೇಟೆಡ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಇರೋದನ್ನ ಫುಲ್ ಹಿಮ್ಡಿಗೆ ಥಿಕ್ಕಾಗಿ ಹಾಕ್ಬಿಟ್ಟು ಸಾಕ್ಸ್ ಹಾಕೊಂಡು ಮಲ್ಕೊಳಕ್ ಶುರು ಮಾಡ್ಕೊಳ್ಳಿ. ಕ್ರಮೇಣ ಇದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಯಾವ್ದಾದ್ರು ವೈಟಮಿನ್ ಡಿಫಿಷಿಯನ್ಸಿ ಇದ್ರೆ ಸಪ್ಲಿಮೆಂಟೇಶನ್ ತಗೋತಾ ಹೋಗಿ. ಜೊತೆಗೆ ಯಾವ ತರದ ಶೂಸ್ ಅಥವಾ ಚಪ್ಪಲ್ಸ್ ನೀವು ಹಾಕ್ತೀರಾ ಅನ್ನೋದನ್ನು ಕೂಡ ನೋಡ್ಕೊಂತ ಹೋಗಿ. ಈಗ ಮಣ್ಣು ಕಲ್ಲು ಆ ತರ ಇರೋ ಜಾಗದಲ್ಲೆಲ್ಲ ಬೇರ್ ಫುಟ್ ಆಗಿ ಓಡಾಡಕ್ ಹೋಗ್ಬಾರ್ದು. ಜೊತೆಗೆ ಚಪ್ಪಲ್ಸ್ ಸಾಫ್ಟ್ ಇರೋದನ್ನ ಹಾಕೊಂತ ಹೋಗಿ. ಸೊ ಕ್ರ್ಯಾಕ್ ಹೀಲ್ಸ್ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗುತ್ತೆ. ಇಷ್ಟು ಎಲ್ಲ ಮಾಡ್ಕೊಂಡು ನಿಮ್ಗೆ ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಭಾಗದಲ್ಲಿ, ಜೊತೆಗೆ ಆ ಭಾಗದ ಚರ್ಮ ಪರೀಕ್ಷೆನ ಮಾಡ್ಕೋಬೇಕಾಗತ್ತೆ. ಆ ಜಾಗದಲ್ಲಿ ಏನಾದ್ರು ಪಾಮು ಪ್ಲಾಂಟರ್ ಸೋರಿಯಾಸಿಸ್ ಆ ತರ ಏನಾದ್ರು ಇದೆಯಾ, ಥಿಕ್ ಸ್ಕೇಲಿ ಪ್ಯಾಚಸ್ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಅಕಸ್ಮಾತ್ ಥಿಕ್ ಸ್ಕೇಲಿ ಪ್ಯಾಚಸ್ ಇದ್ರೆ ಅದನ್ನ ನಾವು ಬಯೋಪ್ಸಿ ಮಾಡಿ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು, ಇಫ್ ಇಟ್ ಈಸ್ ಸೋರಿಯಾಸಿಸ್ ಅಂದ್ರೆ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ನೆಕ್ಸ್ಟ್ ಎನಿ ಟೈಪ್ ಆಫ್ ಅ ಡ್ರೈ ಸ್ಕಿನ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಾಯಿಶ್ಚರೈಸಿಂಗ್ ಕ್ರೀಮ್ ನ ಹಾಕೊಂತ ಹೋಗಿ. ವಿತ್ ದ ಏಜ್, ನಾವು ಏಜ್ ಆದಂಗೆ ನಮ್ಮ ಬಾಡಿ ಕೂಡ ಏಜ್ ಆಗುತ್ತೆ, ಸ್ಕಿನ್ ಕೂಡ ಏಜ್ ಆಗ್ತಾ ಹೋಗುತ್ತೆ. ಸೊ ಈಗ ಏಜ್ ಆಗ್ತಾ ಇದೆ ಅಂದಾಗ ನಾವು ನಂಬರ್ ಆಫ್ ಟೈಮ್ಸ್ ಏನ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಂತೀವೋ ಅದನ್ನ ಜಾಸ್ತಿ ಹಚ್ಕೋತಾ ಹೋಗಿ. ಒಂದು ಕ್ವಾಂಟಿಟಿನೂ ಜಾಸ್ತಿ ಇರಬೇಕು ಅಂಡ್ ದ ನಂಬರ್ ಆಫ್ ಟೈಮ್ಸ್ ಹೌ ವಿ ಅಪ್ಲೈ ದ ಮಾಯಿಶ್ಚರೈಸಿಂಗ್ ಕ್ರೀಮ್ ಆಲ್ಸೋ ಶುಡ್ ಇನ್ಕ್ರೀಸ್. ಜೊತೆಗೆ ಆಲ್ವೇಸ್ ಟ್ರೈ ಟು ಅವಾಯ್ಡ್ ವೇರಿಂಗ್ ಹೈ ಹೀಲ್ಸ್. ಒಂದ್ ಸ್ವಲ್ಪ ಹೊತ್ತಾದ್ರೆ ಪರವಾಗಿಲ್ಲ, ಬಟ್ ಕಾನ್ಸ್ಟೆಂಟ್ ಪ್ರೆಷರ್ ಹೀಲ್ಸ್ ಹತ್ರ ಆಗ್ತಾ ಹೋದಾಗ ಅಗೇನ್ ಯು ವಿಲ್ ಹ್ಯಾವ್ ಅ ಟೆಂಡೆನ್ಸಿ ಫಾರ್ ಕ್ರ್ಯಾಕ್.
ಫೀಟ್ ಅಂತ ಹೇಳ್ಬೋದು. ಸೊ ವೆನೆವರ್ ದೇರ್ ಈಸ್ ಅ ನೆಸೆಸಿಟಿ ಓನ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ವೇರ್ ಹೈ ಹೀಲ್ಸ್ ಅಂಡ್ ಮೇಂಟೈನ್. ಇಲ್ಲ ಅಂದಾಗ ನಾರ್ಮಲ್ ಆಗಿ ಸಾಫ್ಟ್ ಚಪ್ಪಲ್ಸ್ ಹಾಕೊಂತ ಹೋಗಿ. ದೆನ್ ಇನ್ನೊಂದು ಆಪ್ಷನ್ ಬಂತು ಅಂದ್ರೆ ತುಂಬಾನೇ ಕ್ರ್ಯಾಕ್ ಇದಾದಾಗ ಫೀಟ್ ಆದಾಗ ನಡೆಯಕ್ಕೂ ನೋವಾಗುತ್ತೆ. ಅಂತ ಟೈಮಲ್ಲಿ ವೇರಿಂಗ್ ಮೋರ್ ಆಫ್ ಅ ಶೂಸ್ ಕವರ್ ಆದಷ್ಟು ಆ ಜಾಗದಲ್ಲಿ ಮಾಯಿಶ್ಚರ್ ಅಲ್ಲೇ ರಿಟೈನ್ ಆಗುತ್ತೆ. ಮಾಯಿಶ್ಚರ್ ರಿಟೈನ್ ಆದಾಗ ಸ್ಕಿನ್ ಹೈಡ್ರೇಟ್ ಆಗ್ತಾ ಹೋಗುತ್ತೆ. ಸೊ ಕ್ರ್ಯಾಕ್ ಫೀಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನು ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಒಂದು ಏನಾಗುತ್ತಪ್ಪ, ಅವ್ರಿಗೆ ಗೊತ್ತೂ ಆಗೋದಿಲ್ಲ, ಕ್ರ್ಯಾಕ್ಸ್ ಡೀಪ್ ಆಗ್ತಾ ಹೋಗುತ್ತೆ. ಅದನ್ನ ಅವರು ಆ ಟೈಮಲ್ಲಿ ಪ್ರಾಪರ್ ಆಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳದೆ ಹೋದ್ರೆ ಇಟ್ ವಿಲ್ ಎಂಡ್ ಅಪ್ ವಿತ್ ಇನ್ಫೆಕ್ಷನ್ಸ್. ಸೊ ಡೀಪ್ ಇನ್ಫೆಕ್ಷನ್ ಆದಾಗ ಆ ಟೈಮಲ್ಲೂ ಅವ್ರು ಕೇರ್ ಮಾಡಿಲ್ಲ ಅಂದ್ರೆ ಗ್ಯಾಂಗ್ರೀನ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಇಫ್ ಅ ಪೇಷಂಟ್ ಇಸ್ ಡಯಾಬಿಟಿಕ್ ಅಂದಾಗ ಇಮಿಡಿಯೇಟ್ ಆಗಿ ಅದನ್ನ ನೋಟಿಸ್ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಯೂಶಲಿ ಇವ್ರಿಗೆ ಜಾಸ್ತಿ ಡೀಪ್ ಇರುತ್ತೆ. ಸೊ ಆಂಟಿಬಯೋಟಿಕ್ ಕ್ರೀಮ್ ಆ ಜಾಗದಲ್ಲಿ ಹಚ್ಕೊಳ್ಳಕ್ಕೆ. ಸೆಕೆಂಡ್, ಅವ್ರದ್ದು ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ರೆ ಅದನ್ನ ನಾರ್ಮಲ್ ಆಗಿ ಮಾಡ್ಕೊಳಕ್ಕೆ ಅವ್ರದ್ದು ಒಂದು ಡಯಟ್ ಪ್ಲಾನ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅವ್ರು ಹಾಕೊಂತ ಇರೋ ಚಪ್ಪಲ್ಸ್ ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಬರೀ ಕಾಲಲ್ಲಿ ತುಂಬಾ ಕಡೆ ಓಡಾಡ್ತಾ ಇದ್ದಾರೆ ಅಂತ ಇದ್ರೆ ಅದು ಕೂಡ ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಆ ಕ್ರ್ಯಾಕ್ ಫೀಟ್ ಅಲ್ಲಿ ಮುಳ್ಳು ಏನಾದ್ರೂ ಸಿಗಾಕೊಂಡ್ರೆ ಬಾಡಿ ಇಮ್ಯುನಿಟಿ ಆಲ್ರೆಡಿ ಕಮ್ಮಿ ಇರೋದ್ರಿಂದ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ವೇಸ್ ದೇ ನೀಡ್ ಟು ಟೇಕ್ ಬೆಟರ್ ಕೇರ್ ಆಫ್ ದೇರ್ ಹೀಲ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.